ಸ್ನೇಹವನ್ನು ಬೆಳೆಸಿತ್ತು. ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಎಲ್ಲ ಪ್ರಾಣಿಗಳೊಂದಿಗೂ ಮೈತ್ರಿಯನ್ನು ಬೆಳೆಸಿತ್ತು. ಹೀಗೆ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಮನುಷ್ಯನ ಮೇಲೆ ಬಲವಾಗಿ ಬೀಳು ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರದ ಕುರಿತು ಚರ್ಚಿಸಿದ್ದವು. ಮನುಷ್ಯನಿಗೆ ಪದಕದಲ್ಲಿ ವಿವರ ಬರೆದು ತರಲು ಆನೆ ಎಲ್ಲ ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಸಭೆಗೆ ಎಲ್ಲ ಪ್ರಾಣಿಗಳು ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ತಮ್ಮ ಪದಕಗಳನ್ನು ಪಡೆದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಒಂದೊಂದಾಗಿ ಓಡುತ್ತಾ ಮುನ್ನಡೆಯಿತು. ನಮ್ಮ ಬದುಕಿನ ಆಧಾರ ಕಾಡು ಅರಣ್ಯ ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿರಿ. ಕಾಡಿನ ಅಧಿಪತಿಗೆ ನನ್ನ ನಮನಗಳು. ನೀರಿನ ದುಡಿಮೆ, ನೀರು ಅಮೂಲ್ಯ ಸಂಪತ್ತು. ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನೀರಿನ ನೋಡಲು ನಮಗೆ ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಕಾಡಿನ ಅಧಿಪತಿಗೆ ನನ್ನ ನಮನಗಳು. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ಹೆಚ್ಚಾಗಿ ಹಾಳು ಮಾಡುತ್ತಾ ನಮ್ಮ ಟೇಸ್ಟಿನ ಬಗ್ಗೆ ನೀವು ಗಮನಿಸೋದಿಲ್ಲ, ಉಳಿಸೋದಿಲ್ಲ. ನೀವು ತಿನ್ನಿ, ನಮಗೂ ಕಾಡಿನ ಅಧಿಪತಿಗೆ ನನ್ನ ನಮನಗಳು. ನಾಯಿನಿಂದ ದೂರೇನು, ನಾವು ನಡೆದಾಡಬೇಕು, ಓಡಾಡಬೇಕು. ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ಸುಳಿವೆ. ಮೈಮೇಲೆ ಎಚ್ಚರಿಕೆದಂತೆ ಸಾಗಿಸುತ್ತಿದ್ದೀರಿ, ಇತರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಬೋಬೋ. ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಡುವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯ ಸುಟ್ಟು ಹೋದಂತಾಗುತ್ತದೆ. ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಕಾಡಿನ ಅಧಿಪತಿಗೆ ನಮ್ಮ ನಮನಗಳು. ದುಷ್ಟನನ್ನು ದೂರನು, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲ್ ಒತ್ತುತ್ತೀರಿ. ಆದರೆ ನಮ್ಮ ಪಕ್ಕದಲ್ಲಿರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ನೀವು ಬೇಕಿರಬೇಡ, ನಾವು ನಿಮ್ಮೊಂದಿಗಿರೋಣ, ನಮ್ಮನ್ನು ಮುಗಿಸಿ. ಕಾಡಿನ ಅಧಿಪತಿ ನನ್ನ ನಮನಗಳು. ಹೊರಗುಳನನ್ನ ದೂರೇನು, ನಾವು ರೈತರಿಗೂ ನಿಮಗೂ ಮಿತ್ರರು. ಬೇಗ ಬೆಳೆತಿಗೆ ಔಷಧ ಗೊಬ್ಬರ ಹಾಕುತ್ತೀರಿ. ತರತರದ ಔಷಧವನ್ನು ಚಿಮ್ಮಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ನಕ್ಷಕ್ಕಾಗಲಿ ನಕ್ಷಸಾಗಬೇಡಿ. ಎಲ್ಲರಿಗೂ ಶಬ್ಬಾಸ್, ಚೆನ್ನಾಗಿ ಬರೆದಿದ್ದೀರಿ. ಸ್ವಲ್ಪ ಕಾರವಾಯಿತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಎಲ್ಲರ ಕುರಿತಾಗಿ ಈ ರೀತಿಯ ಆಕ್ರೋಶ ಸಣ್ಣದು ಇರಲಿ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕಗಳ ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ಬನ್ನಿ ಎಲ್ಲರೂ ಮೊದಲು ಊಟ ಮಾಡೋಣ. ಬೋರ್ಡಿನ ಸಲಿಗೆ ನಡೆಯಿರಿ.